ಆತ್ಮೀಯರೇ ನಮಸ್ಕಾರ. ಅಪ್ಪಣ್ಣಾಚಾರ್ಯರು ಬರೆದ ರಾಯರ ಸ್ತೋತ್ರ ಒಬ್ಬ ಬಾಲಕನಿಂದ ಹಿಡಿದು ಒಬ್ಬ ವಿದ್ವಾಂಸ, ಒಬ್ಬ ಯತಿ, ಒಬ್ಬ ಪೀಠಾಧಿಪತಿ, ಬೇರೆ ಮಠದ ಪೀಠಾಧಿಪತಿ, ಬೇರೆ ಬೇರೆ ಮತಗಳ ಆಚಾರ್ಯರು ಎಲ್ಲರೂ ಕೂಡ ರಾಯರ ಸ್ತೋತ್ರದ ಹಿಂಬಾಲಕರು. ನ್ಯಾಯಸುಧಾ ಓದುವ ವಿದ್ವಾಂಸರಿಗೂ ರಾಯರ ಸ್ತೋತ್ರ ಬೇಕು, ಸುಧಾ ಓದುವ ಸಾಮಾನ್ಯರಿಗೂ ರಾಯರ ಸ್ತೋತ್ರ ಬೇಕು. ಕಲ್ಪವೃಕ್ಷ ಯಾರಿಗೆ ಬೇಡ? ಇಂತಹ ಶ್ರೀರಾಯರ ಸ್ತೋತ್ರದಲ್ಲಿ ಶ್ರೀರಾಯರ ವಾಣಿಯನ್ನು, ಅರ್ಥಾತ್ ಅವರಿಂದ ರಚಿತವಾದ ಭಾಷ್ಯ, ಟಿಪ್ಪಣಿಗಳು ಮತ್ತು ಅನೇಕ ಸ್ವತಂತ್ರ ಗ್ರಂಥಗಳನ್ನು ಗಂಗೆಗೆ ಹೋಲಿಸಿರತಕ್ಕಂತಹ ವಿಷಯ ಬಹು ಮನೋಹರವಾಗಿರುವಂಥದ್ದು. ಮಹಿಮೆ ಆಸರೆಯನ್ನು ಪಡೆದು ಮಧ್ವ ಸಿದ್ಧಾಂತದ ರಸದೂಟವನ್ನು ಅಂದಿನ ಇಂದಿನ ಅನೇಕ ಸನ್ಯಾಸಿಗಳು, ವಿದ್ವಾಂಸರು ಸವಿತಾ ಇದ್ದಾರೆ. ಗಂಗೆಯು ಶ್ರೀಹರಿಯ ಪಾದೋದ್ಭವಳು. ಶ್ರೀಹರಿಯ ಪಾದಗಳಲ್ಲಿ ಯಾವಾಗಲೂ ಮನಸ್ಸುಳ್ಳವಳು. ರಾಯರ ವಾಣಿಯೂ ಕೂಡ ಶ್ರೀಹರಿಯ ಅನಂತ ಕಲ್ಯಾಣ ಗುಣಗಳ ಗಾನದಲ್ಲಿ ಸಂತತ ನಿರತವಾಗಿರುವಂಥದ್ದು. ಗಂಗಾ ನದಿಯು ದೊಡ್ಡ ಆನೆಗಳನ್ನು ಸೀಳಿ ಹಾಕಬಲ್ಲಂತಹ ಅಪಾರ ಶಕ್ತಿಯುಳ್ಳ ಭಯಂಕರ ಮೊಸಳೆಗಳಿಗೆ ಆಕರವಾಗಿದ್ದರೆ, ಶ್ರೀರಾಯರ ವಾಣಿ ಪ್ರತಿವಾದಿಗಳಿಗೆ ಸಿಂಹಸಪ್ಪನದಂತೆ ಭಯಂಕರಗಳಾಗಿವೆ. ಇಂತಹ ಶ್ರೀರಾಯರು ನಮ್ಮನ್ನು ಕಾಪಾಡಲೆಂದು ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ತೋತ್ರದಲ್ಲಿ ಪ್ರಾರ್ಥಿಸುತ್ತಾರೆ. ಮುಂದೆ ರಾಯರಿಗೆ ಕೊಟ್ಟಂತಹ ವಿಶೇಷಣ ಶ್ರೀಮನ್ಮಧ್ವದ ವರ್ಧನ. ಈ ಮಧ್ವಮದ ವರ್ಧನತ್ವ, ಇದನ್ನು ವಿಚಾರ ಮಾಡಿ ಅಂತರಾರ್ಥಗಳನ್ನು ವಿಸ್ತರಿಸಿ ಹೇಗೆ ಅವರು ಟಿಪ್ಪಣಾಚಾರ್ಯ ಚಕ್ರವರ್ತಿಗಳಂತ ಪ್ರಖ್ಯಾತರಾದ ಎಂಬುದನ್ನು ಅಲ್ಲಿ ವಿಶದಪಡಿಸ್ತಾರೆ. ಹಾಗೆಯೇ ಅಪರೋಕ್ಷೀಕೃತ ಶ್ರೀಶರಾದ ರಾಯರು ಅಪೇಕ್ಷಿತ ಪ್ರದಾತರು, ಶಾಪಾನುಗ್ರಹ ಶಕ್ತರು ಆಗಿದ್ದಾರೆ. ಇವರ ಪ್ರಸಾದದಿಂದ ಸಕಲ ದೋಷ ಪರಿಹಾರ ಆಗತ್ತೆ. ಅವರ ನಾಮ ಜಪ ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಮಂತ್ರ ಜಪದಿಂದ ಸಕಲ ಅಭೀಷ್ಟ ಸಿದ್ಧಿ ಆಗತ್ತೆ ಎಂಬುದನ್ನು ಅಪ್ಪಣ್ಣಾಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಮುಂದೆ ರಾಯರು ಅಗಮ್ಯ ಮಹಿಮರು, ಮಧ್ವಮತಾಬ್ದಿ ಚಂದ್ರವರು ಅಂತಲೂ ಸ್ತೋತ್ರ ಮಾಡ್ತಾರೆ. ಸಂಕೀರ್ತನೆಯಿಂದ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಮುಂದೆ ಸಂಸಾರ ಸ್ವರೂಪ ವರ್ಣನೆಯಂತೂ ಬಹಳ ರಮಣೀಯವಾಗಿ, ಬಹಳ ಭಯಂಕರವಾಗಿ ಮಾಡಿದ್ದಾರೆ. ಏಕೆಂದರೆ ಸಮಸ್ತ ಪಾಪಗಳಿಗೆ ಆಕರ, ಕಾಮಾದಿ ಅರಿಷಡ್ವರ್ಗಗಳು ತುಂಬಿ ತುಳುಕ್ತಾ ಇರತಕ್ಕಂತಹ ಈ ಸಂಸಾರದಲ್ಲಿ ಇರತಕ್ಕಂತಹ ಭಯಾನಕತೆಯನ್ನು ಅವರು ಕ್ರೂರ ಜಂತುಗಳಾಗಿರ್ತಕ್ಕಂತಹ ತಿಮಿಂಗಿಲ ಮೊಸಳೆಗಳಿಗೆ ಹೋಲಿಸ್ತಾರೆ. ಇಂತಹ ಅಪಾರವಾಗಿರತಕ್ಕಂತಹ ಸಂಸಾರ ಸಮುದ್ರದಿಂದ ಪಾರು ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ರಘುಗಣರಾಜನಿಗೆ ಜಡಭರತರು ಉಪದೇಶ ಮಾಡುವಾಗ ಸಂಸಾರ ಇದು ಹೇಯವಾಗಿರುವಂಥದ್ದು, ಸಂಸಾರದಲ್ಲಿ ಹೇಯತಾ ಜ್ಞಾನ ಬರುವ ಹಾಗೆ ಅವರು ಸಂಸಾರವನ್ನು ಒಂದು ಅರಣ್ಯಕ್ಕೆ ಹೋಲಿಸಿ ಎಚ್ಚರಿಸುವುದನ್ನು ನಾವು ಇಲ್ಲಿ ಅನುಸಂಧಾನ ಮಾಡಿಕೊಳ್ಬೇಕು. ಹೀಗೆ ಅಪ್ಪಣ್ಣಾಚಾರ್ಯ ಮುಂದೆ ಭಕ್ತಿಯುಕ್ತರಾಗಿ ರಾಯರ ಸ್ತೋತ್ರ ಪಾರಾಯಣ, ಪಾದೋದಕ, ಅದರ ಪಾನ, ನಮಸ್ಕಾರ ಇವುಗಳಿಂದ ದೊರೆಯತಕ್ಕಂತಹ ಫಲಗಳು ಇವನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇಂತಹ ಸ್ತೋತ್ರದಲ್ಲಿ ಅಡಕವಾಗಿರತಕ್ಕಂತಹ ಶ್ರೀರಾಯರ ಮಹಿಮೆಗಳನ್ನು, ಅದರೊಳಗೆ ಹುದುಗಿದ್ದ ರತ್ನಗಳನ್ನು ಮೇಲಕ್ಕೆ ತೆಗೆದು ಪ್ರಕಾಶಪಡಿಸ್ತಕ್ಕಂತಹ ಒಂದು ಸರಳ ಕನ್ನಡ ಅನುವಾದ ಅದು ಇದೇ
ರಾಘವ ಸ್ವಾಮಿಗಳ ಆರಾಧನಾ ದಿನದಂದು ಲೋಕಾರ್ಪಣೆ ಆಗಲಿಕ್ಕಿದೆ. ಈ ಗ್ರಂಥ ಸಕಲ ಮುಮುಕ್ಷುಗಳಿಗೂ ಉಪಾದೇಯವಾಗಿದೆ. ಅಸಂಖ್ಯಾತ ರಾಯರ ಭಕ್ತರಿಗೆ ಅವರ ಮಹಿಮೆಯನ್ನು ತಿಳಿದುಕೊಂಡು ಅವರ ಸೇವೆ ಮಾಡಲಿಕ್ಕೆ ಇದು ಕೈಗನ್ನಡಿಯಾಗಿದೆ ಅಂತ ಹೇಳ್ಬೋದು.